ಎದ್ದಿದ್ದು ಲೇಟ್ ಆಯಿತು. ಬೋರ್ ತೆಗಿತಾ ಇದ್ದಾರೆ. ಇವತ್ತು ಅಮ್ಮನ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನನ್ನ ಸ್ಲಿಪ್ಪರ್ ಎಲ್ಲಿ ಗ್ರೀನ್ ಫ್ರೆಂಡ್ಸ್ಗೆ ಏನ್ ಮಾಡಿಸ್ಕೊತಾ ಇದೆಯಾ? ಯಾರು ಬಂದಿದ್ದಾರೆ? ನಮ್ಮ ಯಾರ ಕೂತಿದ್ದೀರಿ ಅಂದ್ಬಿಟ್ಟು ಬಾಕ್ಲಾಕೊಂಡ್ಬಿಟ್ರು. ಒಪ್ಪು ಬೇರೆ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಶನಿವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದಿದ್ದು ಲೇಟ್ ಆಯಿತು. ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದ್ದೆ. ಇವಾಗ ಅಕ್ಕನ ಸೈಟಲ್ಲಿ ಬೋರ್ ತೆಗಿತಾ ಇದ್ರು. ಎಲ್ಲರೂ ಅಲ್ಲೇ ಇದ್ರು ಅಂತ ಅಲ್ಲಿಗೆ ಹೊರಟ್ವಿ. ಅಮ್ಮನೂ ಅಲ್ಲೇ ಬರಕ್ಕೆ ಹೇಳಿದ್ರು ಇದ್ದಾರೆ. ಇವಾಗ ನಾನು ಹಸ್ಬೆಂಡ್ ಮಗ ಹೋಗ್ತಾ ಇದ್ವಿ. 100 ಅಡಿ ಆಳ ಕೊರೆದಿದ್ದಾರಂತೆ. ಬಂಡೆ ಸಿಕ್ಕಿದೆ, ಕಲ್ಲು ಕೊರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಕುತ್ಕೋ, ಇವಾಗ ಹೋಗಿ ಒಂದ್ಸತಿ ನೋಡೋಣ ಅಂತ. ಅಕ್ಕ ಆಫೀಸಲ್ಲಿದ್ದಾಳೆ, ಅಮ್ಮ ಮನೇಲಿದ್ದಾರೆ. ಹೋಗಿ ನೋಡಬೇಕು. ತಂಗಿ ಕಾರ್ ಬೇಕು ಫೋಟೋ ಶೂಟ್ಗೆ ಅಂತ ಹೇಳಿದ್ಲು. ಅದಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಮಕ್ಕಳು ಆಟಾಡೋದು, ಫೋಟೋ ಶೂಟ್ ಮಾಡಿಸ್ಬೇಕು. ನಮ್ಮ ಚಿನ್ನಿಗೆ ಇವಾಗ 2 ಇಯರ್ಸ್ ಜಾನ್ವರಿಗೆ. ಸೊ ಫೋಟೋ ಶೂಟ್ ಏನೋ ಮಾಡಿಸ್ತಾರಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. 4 ಇಯರ್ಸ್ ಓಲ್ಡ್ ಅಂತೆ. ಇವನ್ಗೆ ನೀನೇ ಹೌ ಓಲ್ಡ್ ಆರ್ ಯು ತಕ್ಷಿ? ನಾನು 4 years old. Then how come Chinni is 4 years old? She is younger than you, right? ನಾನು 4 years old. She is 2 years old. 5 years old. 5 years old. ಅಕ್ಕನಾ ಚಿನ್ನಿ ನಿನ್ಗೆ? 5 years. ಯಾಕೋ ನಮ್ಮ 3 ಜನಕ್ಕೂ ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿದೆ. ಏನು ನೀರು ಚೇಂಜ್, ಎಲ್ಲೂ ಹೊರಗಡೆ ತಿಂದಿಲ್ಲ. ಪ್ಯೂರಿಫೈರ್ ಸರ್ವಿಸ್ ಆಚಾರ ಮಾಡಿಸಿದ್ವಿ, ಮತ್ತೆ ಮಾಡಿಸ್ಬೇಕು. ಏನೋ 3 ಜನಕ್ಕೆ ಒಂಥರ ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿದೆ. ಚೇಂಜ್ ಮಾಡಿಸ್ಬೇಕು. ಒಳಗಡೆ ಕ್ಯಾಂಡಲ್ಸ್ ಏನೋ ಇರುತ್ತಲ್ಲ, ಚೇಂಜ್ ಮಾಡಿಸ್ಬೇಕು. ಪ್ರತಿ ಸತಿ ಚೇಂಜ್ ಮಾಡಿಸ್ದಾಗೂ 5,000 6,000 ಎತ್ತಿಕ್ಬಿಡ್ಬೇಕು ಅದಕ್ಕೆ. ಸರಿ, ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೀಕೆಂಡ್ ಆದರೂ ಟ್ರಾಫಿಕ್ ಇತ್ತು. ನಾವು ತಿಂಡಿ ಮಾತ್ರ ಮಾಡ್ಕೊಂಡು ಹೊರಟ್ವಿ. ಹಸ್ಬೆಂಡ್ ಕಾರಲ್ಲಿ ಸಾಂಗ್ ಹಾಕಿದ್ರು, ಕಾಪಿರೈಟ್ ಆಗುತ್ತೆ ಅಂತ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಾನು ಆದಷ್ಟು ರಾ ವಿಡಿಯೋಸೇ ಹಾಕೋಣ ಅಂತ ಅನ್ಕೊತೀನಿ. ಕೆಲವೊಮ್ಮೆ ಕಾಪಿರೈಟು ಅಥವಾ ಬೇರೆ ಕಾರಣಕ್ಕೆ ವಾಯ್ಸ್ ಇಲ್ಲ ಪ್ರಾಪರಾಗಿ ಅಂತಂದರೆ ವಾಯ್ಸ್ ಓವರ್ ಕೊಡಲೇಬೇಕಾಗತ್ತೆ. ಮಗ ತಿಂಡಿ ಮಾಡಿ ಅಂದರೆ ರಾಗಿ ಮಾಲ್ಟ್ನ ಕುಡ್ದು ಆಮೇಲೆ ಬರಬೇಕಾದ್ರೆ ಮಿಲ್ಕ್ ಶೇಕ್ನ ಕುಡಿಸ್ಕೊಬಂದಿದ್ದೆ. ಬಟ್ ಅವ್ನಿಗೆ ಆಲ್ರೆಡಿ ನಿದ್ದೆ ಬರ್ತಿದ್ದೆ. ಹೋಗೋಷ್ಟರಲ್ಲಿ ಅಲ್ಲಿ ಬಾವ, ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಇದ್ದರು. ಅಕ್ಕ ಆಫೀಸ್ಗೆ ಹೋಗಿದ್ಲು. ಅಮ್ಮ ಆಮೇಲಿಂದ ಬರ್ತೀನಿ ಅಂತ ಹೇಳಿದ್ಲು. ತಂಗಿಗೇನು ಬೇಡ, ಮಕ್ಕಳಿಗೆ ಸೌಂಡ್ಗೆ ಇರಿಟೇಟ್ ಆಗುತ್ತೆ ಅಂತ. ಬೋರ್ ತೆಗಿತಾರೆ ಅಂತ ಅಂದ್ರಂತೂ ಅಕ್ಕಪಕ್ಕದವ್ರಿಗೆ ಇರಿಟೇಷನ್ ತಪ್ಪಿದ್ದಲ್ಲ. ಬಟ್ ನಮ್ಮನೆ ಮಕ್ಕಳಂತೂ ನೋಡಿ ಮಧ್ಯಾಹ್ನದಿಂದ ನೈಟ್ ಆದರೂ ಅಲ್ಲೇ ಇದ್ವಿ. ಬಟ್ ಅವ್ರಿಗೇನು ಟಯರ್ಡ್ ಆಗಿಲ್ಲ. ಆ ಸೌಂಡಲ್ಲೂ ಅವ್ರು ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಗ ಅಂತೂ ಮನೆಗೆ ಹೋಗೋಕೆ ಇಷ್ಟನೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಹತ್ರದಿಂದ ಬೋರ್ನ ತೆಗ್ಸೋದು ನೋಡಿದ್ದು. ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ತೆಗಿಬೇಕಾದ್ರೆ 1 ಸತಿ 2 ಸತಿ 5 ನಿಮಿಷ ನೋಡಿದ್ದೆ. ಬಿಟ್ಟರೆ ಹತ್ರದಿಂದ ಅಲ್ಲೇ ನಿಂತ್ಕೊಂಡು ನೀರು ಹೇಗೆ ಬರುತ್ತೆ, ಅದು ಹೀಗೆ ಪೈಪ್ ಹಾಕ್ತಾರೆ, ಮತ್ತೆ ತೆಗಿಬೇಕಾದ್ರೆ ಪೈಪ್ನ ಹೇಗೆ ಈಚೆ ತೆಗಿತಾರೆ ಅನ್ನೋದನ್ನೆಲ್ಲ ನೋಡಿದೆ. ಮಗ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಬಾಕ್ಸಲ್ಲಿ ತೊಗೊಂಡು ಹೋಗಿದ್ದೆ. ಅಲ್ಲಂತೂ ಅವನು ಅವ್ರ ಅಣ್ಣನ ಜೊತೆ ಆಟಾಡ್ಕೊಂಡು ಬೇಗ ತಿಂದ. ನಮಗೆ ಆದಷ್ಟು ವೀಕೆಂಡೇ ತೆಗಿಬೇಕು ಅನ್ನೋದಿತ್ತು. ಅಲ್ಲಿ ಸ್ಕೂಲು ಕಾಲೇಜೆಲ್ಲ ಇರುತ್ತೆ, ಅವ್ರಿಗೆಲ್ಲ ಡಿಸ್ಟರ್ಬ್ ಆಗೋದು ಬೇಡ ಅಂತ ಕೆಲವರು ವೀಕೆಂಡ್ ಪ್ರಿಫರ್ ಮಾಡಲ್ಲ ಅಂತಂದರು. ಮಧ್ಯಾಹ್ನ ಹಂಗೆ ಸ್ಟಾರ್ಟ್ ಮಾಡಿದ್ದು, ಸಂಜೆ ಅಷ್ಟರಲ್ಲಿ ಕಂಪ್ಲೀಟ್ ಆಯಿತು. ನಾವೆಲ್ಲಿ ಮತ್ತೆ ನೆಕ್ಸ್ಟ್ ಡೇ ಸಂಡೇನೂ ಎಕ್ಸ್ಟೆಂಡ್ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಮಧ್ಯಾಹ್ನ ಸ್ವಲ್ಪ ಹೊತ್ತಿಗೆ ನೀರು ಸಿಕ್ತು, ಬಟ್ ಅಷ್ಟು ಫೋರ್ಸ್ ಇರಲಿಲ್ಲ. ಸೊ ಅದಕ್ಕೆ ನಮಗೆ ಯಾರು ಪಾಯಿಂಟ್ ಹಾಕ್ಕೊಟ್ಟಿದ್ರು ಅವರು ಇನ್ನೂ ಡೀಪ್ ಹೋಗಬೇಕು ಅಂತ ಹೇಳಿದ್ರು. 7-7:30 ಅಷ್ಟರಲ್ಲಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ನೋಡ್ಬೋದು ಈ ಥರ ಪೈಪ್ ಎತ್ತುತ್ತಾರೆ. ಆ ಪೈಪ್ ಎತ್ತೋದ್ರಿಂದನೇ ಎಷ್ಟು ಅಡಿ ಕೊರ್ತಿದ್ದಾರೆ ಅಂತ ನಾವು ಕೌಂಟ್ ಮಾಡ್ಕೊಬೇಕು. ಬೋರ್ ತೆಗಿಸ್ಬೇಕು ಅಂತ ಅಂದ್ಕೊಂಡವ್ರಿಗೆ ಎಷ್ಟಾಗ್ಬೋದು ಅನ್ನೋದು ಕ್ವಶನ್ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮದು 700 ಚಿಲ್ಲರೆ ಅಡಿ ಹೋಯಿತು. ಟೋಟಲ್ ಆಗಿ ನಮಗೆ 1,40,000 ಆಯಿತು. ಆ ಪೈಪ್ ತೆಗಿತಾ ಇದ್ದಾರೆ ನೋಡಿ. ಕೊನೆಯಲ್ಲಿ ಎಷ್ಟು ಪೈಪ್ ತೆಗಿತಾರೆ ಅದ್ರ ಮೇಲೆ ಕೌಂಟ್ ಮಾಡ್ಕೊಬೇಕು. ಅಡಿ ಲೆಕ್ಕ 0 ಇಂದ 100 ಆದರೆ 125 ರೂಪಾಯಿ, 100 ಇಂದ 200 ಅಡಿ ಆದರೆ 135 ರೂಪಾಯಿ, ಹಂಗೆ ಇನ್ಕ್ರೀಸ್ ಆಗುತ್ತೆ. ಡೆಪ್ತ್ ಜಾಸ್ತಿ ಹೋದಂಗೆ ಅಮೌಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಅವರು. ಪೂಜೆ ಎಲ್ಲ ಆದಮೇಲೆ ಅದ್ರ ಮೇಲೆ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ತಾರೆ. ವೆಲ್ಕಮ್ ಬ್ಯಾಕ್. ಅಮ್ಮ ಮನೇಲಿ ಇದ್ದೀವಿ. ನಮ್ಮ ಮುನ್ನಿ ಮನ್ಕೊಂಡಿದ್ದಾಳೆ. ಇವಾಗ ಅಮ್ಮ ಉಪ್ಸಾರು ಮಸಾರು ಅನ್ನ ಪಲ್ಯ ಸೊಪ್ಪು ಸಾರು ಮಾಡಿದ್ರು. ಊಟ ಮಾಡಿದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಆ ಬೋರ್ ತೆಗ್ಸತ್ತವನ್ನೇ ಆಲ್ಮೋಸ್ಟ್ ನಾವು ಒಂದು 3:30 ಹಂಗೆ ಹೋಗಿದ್ದು, 8-8:30 ಆಗೋಯ್ತು. ಸೊ ಇವಾಗ ಹೋಗಿ ಮಲ್ಕೋಬೇಕು. ಅಪ್ಪ ತೀಟೆ ನಮ್ಮ ಚಿನ್ನಿ ಅಲ್ಲುಡಿ
ಮಲ್ಕೋತಾ ಇದೀನಿ. ಆದರೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಭಾನುವಾರ ಆಗಿರೋದ್ರಿಂದ ಕಾರ್ತಿಕ ಮುಗಿದು ತುಂಬ ದಿನದಿಂದ ನಾನ್ ವೆಜ್ ತಿಂದಿರ್ಲಿಲ್ವಲ್ಲ ಕಾರ್ತಿಕ ಅಂತ. ಸೊ ಆ್ಯಸ್ ಯೂಶುವಲ್ ಅಮ್ಮ ಮನೇಲಿ ಅಮ್ಮ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಬಿರಿಯಾನಿ ಏನು ಕ್ವಾಂಟಿಟಿ ಇವತ್ತು ಕಡಿಮೆ ಮಾಡಿದ್ಯಾ ನಮ್ಮಮ್ಮ? ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಆದರೆ ಮಿಕ್ಕಿದ್ರೆ ತಿನ್ನಲ್ಲ ಅಂತ. ಚಿಲ್ಲಿ ಚಿಕನ್ ಅಮ್ಮ ಒಂದು ಚಿಲ್ಲಿ ಚಿಕನ್, ಇದು ಚಿಲ್ಲಿ ಚಿಕನ್ನು, ಇಲ್ಲಿ ಬಿರಿಯಾನಿ ಜಾಸ್ತಿ ಮಾಡಿ. ಸೊ ಆ್ಯಸ್ ಯೂಶಲ್ ಅಮ್ಮನ ಕೈ ರುಚಿ. ನೀರು ಹಾಕ್ಬೇಕು, ಇವಾಗ ಅಕ್ಕಿ ಹಾಕಿದ್ದಾರೆ. ಅಮ್ಮ ಇದೇನು ಜೀರಾ ರೈಸಾ, ಬಾಸುಮತಿ ಜೀರಾ ಎರಡು ಮಿಕ್ಸಾ? ಕೋಲಂ ರೈಸ್ ಹಾಕಿದ್ದಾರೆ. ನಾನು ನಾನ್ ವೆಜ್ ತಿನ್ನೋದು ಬೇಡ ಅಂತ ಅನಿಸ್ತಾ ಇದೆ. ಯಾಕೋ ನಾನ್ ವೆಜ್ ಬಿಡೋಣ ಅಂತ ನಮ್ಮಮ್ಮ ಬಿಡಲ್ಲ. ನೋಡೋಣ. ನಮ್ಮ ಚಿನ್ನಿ ದೇವ್ರಿಗೆ ನಮಸ್ಕಾರ ಮಾಡ್ಕೋತೀನಿ ಅಂತ ಅಡ್ಬಿಡು. ಓ ನಮಸ್ತೆ ಮಾಡ್ತಾವಳೆ. ಮಾಡೋ ತಕ್ಷಣ ನೀನು ಮಾಡೋ, ಒಟ್ಟಿಗೆ ಮಾಡ ತಕ್ಷಣ ಗನ್ನೆಲ್ಲ ಎತ್ಕೊಂಡು ಹೋಗ್ಬಾರ್ದು ಮಾಮಿ ರೂಮ್ಗೆ. ಫ್ರೆಂಡ್ಸ್ ನಮ್ಮ ಚಿನ್ನಿ ಕುಂಕುಮ ನನಗೆ ಚಿನ್ನಿ, ನನಗೆ ದೊಡ್ಡಮ್ಮಗೆ ಚಿನ್ನಿ ಅದೇ ಬೇಡಮ್ಮ, ಸುಮ್ಮನೆ ವೇಸ್ಟ್ ಇಷ್ಟ ಆಗ್ಬಿಟ್ಟು. ಫ್ರೆಂಡ್ಸ್ ಬಿರಿಯಾನಿ ತಿಂತಾ ಇದ್ದೀನಿ. ತಿನ್ನೋದು ಬೇಡ ಅನ್ಕೊಂಡು ತಿಂತಾ ಇದ್ದೀನಲ್ಲಮ್ಮ, ಬಿಟ್ಬೇಡ ಅನ್ಕೊಂಡಿದ್ದೀನಿ. ಮತ್ತೆ ಹೋದೆ ಅಮ್ಮ, ಮತ್ತೆ ಹೋದ್ನಲ್ಲಮ್ಮ. ತುಂಬಾ ರೆಸಿಪಿ ಶೇರ್ ಮಾಡೋಣ ಅನ್ಕೊಂತೀನಿ, ಆಗದೇ ಇಲ್ಲ. ನಾನು ಎದೋಳಷ್ಟು ನಮ್ಮಮ್ಮ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟಿರ್ತಾರೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಇವಾಗ ಹೇರ್ ಕಟ್ ಮಾಡಿಸ್ಬೇಕು. ತಂಗಿ ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಸ್ಲಿಪ್ಪರ್ ಎಲ್ಲಿ ನಂದು ಕೊಂತಾಳ ಅಷ್ಟೊತ್ತು ಹಿಡ್ದು. ನಮ್ಮ ಮಕ್ಕಳ ಮನೆ ಹತ್ರ ಬಂದಿದ್ದು, ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ರು. ಇಲ್ಲೇ ಹೋಗ್ತೀವಿ ಗ್ರೀನ್ ಫ್ರೆಂಡ್ಸ್ಗೆ. ಆಡ್ಕೊಂಡಿರ್ತಾಳೆ ಕಣೆ, ಆದ್ರೆ ಹತ್ತಕ್ಕಿತ್ರೆ ಅಂತ ಅಷ್ಟು ಓ ಅಂತ ನೆನ್ಸ್ಕೊಂಡು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತು. ಇಲ್ಲೇ ಗಿರಿನಗರದಲ್ಲ. ತಂಗಿ ಹೇರ್ ಕಟ್ಟು ಮತ್ತೆ ಏನ್ ಮಾಡಿಸ್ಕೊತಾ ಇದೆಯಾ? ಸ್ಪಾ ಮಾಡಿಸ್ಕೊತಾಳೆ, ಹೇರ್ ಸ್ಪಾ. ನನ್ನ ತಂಗಿ ತುಂಬಾ ದಿನದಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ಕೊಂಡು ಮಾಡಿಸಿರ್ಲಿಲ್ಲ. ಅದಕ್ಕೆ ಹೇರ್ ಕಟ್ ಅವ್ರು ಹೇರ್ ಸ್ಪಾನು ಮಾಡಿಸಿ ಅಂತ ಅಂದ್ರು. ಹೇರ್ ಸ್ಪಾ ಮತ್ತೆ ಥ್ರೆಡ್ಡಿಂಗ್ನು ಮಾಡಿಸ್ಕೊಂಡ್ಲು. ಅವಳು ಹೇರ್ ಸ್ವಲ್ಪ ರಫ್ ಇತ್ತು ಅಂತ ಅಂದ್ಬಿಟ್ಟು ಹೇರ್ ಸ್ಪಾ ಮಾಡಿಬಿಟ್ಟು ಆಮೇಲೆ ಹೇರ್ ಕಟ್ ಮಾಡಿಬಿಟ್ಟು ಸೆಟ್ಟಿಂಗ್ನ ಮಾಡಿದ್ರು. ನನಗೆ ಗ್ರೀನ್ ಟ್ರೆಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ನನಗೆ ಸ್ಪಿನ್ಸ್ ಇಷ್ಟ ಆಗುತ್ತೆ. ನಾನು ಯೂಶ್ವಲಿ ಹೇರ್ ಕಟ್ಟು ಥ್ರೆಡ್ಡಿಂಗ್ ಏನೇ ಮಾಡಿಸಿದ್ರು ಸ್ಪಿನ್ಸ್ನೇ ಪ್ರಿಫರ್ ಮಾಡ್ತೀನಿ. ಫೈನಲ್ ಲುಕ್ ಈ ಥರ ಬಂದಿದೆ. ಅವಳಿಗೆ ಸ್ವಲ್ಪ ಶಾರ್ಟೇ ಬೇಕಿತ್ತು, ಇನ್ನು ಲಾಂಗೇ ಆಯಿತು ಅನ್ನಿಸ್ತು. ಚೆನ್ನಾಗಿ ಕಾಣ್ತಾ ಇದ್ಲು. ಅದಾದಮೇಲೆ ಮಕ್ಕಳನ್ನ ಅಕ್ಕನ ಹತ್ರನೇ ಬಿಟ್ಟು ಬಂದಿದ್ವಿ. ಅಮ್ಮ ಕೆಲಸ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಬೇಗ ಮನೆ ಕಡೆ ಹೋದ್ವಿ. ಹೇರ್ ಕಟ್ ಆಯಿತು. ಇವಾಗ ಮನೆಗೆ ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗಲ್ ತೊಗೋಬೇಕಿತ್ತು. ನೋಡಿ ಫೈನಲಿ ಮನೆ ರೀಚ್ ಆದ್ವಿ. ಮನೆಗೆ ಬಂದು ನೋಡಿದ್ರೆ ಯಾರು ಬಂದಿದ್ದಾರೆ ನಮ್ಮನ್ನು ಬಿಟ್ಟು ಊಟ ಮಾಡ್ತಾ ಇದ್ದಾರೆ ಅಂತ ನೋಡಿ ಬರೋಕ್ಕಿಂತ ಮುಂಚೆನೆ ಬಿರಿಯಾನಿ, ಚಿಲ್ಲಿ ಚಿಕನ್, ಕೈಮಾ ಕಬಾಬ್. ಬೇಡ ಸಾಕು ವೈಟ್. ಹೇಗಿದೆ ಮಿಸ್ಟರ್ ದಶರಥ್? ನಮ್ಮಮ್ಮ ಮಾಡಿರೋ ಕೈಮಾ ಸಾಂಬಾರು ಹೊಡೆದೇ ಹೋಗಿಲ್ಲ. ಒಂದೊಂದ್ಸತಿ ಬ್ರೇಕ್ ಆಗಿಬಿಡುತ್ತೆ. ಮಟನ್ನು ಹಾಕಿದ್ಯಾ? ಒಣಮೆಣಸಿಕಾಯಿ ಹುರಿದು ಹಾಕಿದ್ಯಾ? ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ. ಇವಾಗ ಕಾಮಿಡಿ ಅಂದ್ರೆ ನಾನು ಒಳಗಡೆ ಇದ್ದೀನಿ. ನಮ್ಮಮ್ಮ ನನ್ನ ಕಾರಕ್ಕೆ ಕೂತಿದ್ದೀನಿ ಅಂದ್ಬಿಟ್ಟು ಬಾಕ್ಲು ಹಾಕೊಂಡ್ಬಿಟ್ರು ಬೇಕು ಅಂತ. ನನ್ನ ಬಿಟ್ಟು ಹೋಗೋ ಪ್ಲಾನ್ ನಮ್ಮಮ್ಮ. ಕೋಡೆ ಜೊತೆನ ಕೋಡೆ ಅವಳು ನಿರ್ವೇಶ ನೋಡಿ ಮಾ ಬೇಗಮ್ಮ. ನಾವು ತುಂಬ ದಿನದಿಂದ ಲೋಕೋಬೇರ್ ಕೋರಮಂಗ್ಲದಲ್ಲಿರೋ ಅಂಥ ಲೋಕೋಬೇರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗೋಕ್ಕೆ ಆಗಿರಲಿಲ್ಲ. ಭಾನುವಾರ ಹೊರಟ್ವಿ, ಬಟ್ ಹೊರಟಿದ್ದು ಲೇಟ್ ಆಯಿತು. ನಾವು ಹೊರಟಿದ್ದು 3-3:30 ಹತ್ತತ್ರ ಆಗ್ಬಿಟ್ಟಿತ್ತು. ಸ್ವಲ್ಪ ಬೇಗ ಹೋಗ್ಬೋದಾಗಿತ್ತು, ಸೊ ದಟ್ ನಾವೆಲ್ಲ ಟ್ರೈ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬೇಗ ಆಗುತ್ತೆ ಅಂತ ಹೋದ್ವಿ, ಬಟ್ ಆಗಲಿಲ್ಲ. ನಾವು ರೀಚ್ ಆಗಿದ್ದು ಲೇಟ್ ಆಗೋಯಿತು. ರೀಚ್ ಆಗಿದ್ದು ನಾವು 4:30-5 ಹತ್ತತ್ರ ಆಗಿಬಿಟ್ಟಿತ್ತು. ಎಷ್ಟೊಂದು ಜನ ಎಕ್ಸಿಟ್ ಆಗ್ತಾಯಿದ್ರು. ಇದು ಕೋರಮಂಗ್ಲದಲ್ಲಿರೋಂಥ ಲೋಕೋಬೇರು ತುಂಬಾ ಚೆನ್ನಾಗಿದೆ. ಡೇ ಔಟಿಂಗ್ಗೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಪಾರ್ಕ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಲ್ಲಿ ಎಲ್ಲ ಥರ ಗೇಮ್ಸು ಇರುತ್ತೆ.
ಫಸ್ಟು ನೀವು ಹೋಗ್ತಾ ಇದ್ದಂಗೆ ಅಲ್ಲಿ ನಿಮ್ಮ ಡೀಟೇಲ್ಸ್ನ ರಿಜಿಸ್ಟರ್ ಮಾಡಬೇಕು. ಅದಾದಮೇಲೆ ನಿಮಗೆ ಒಂದು ಬ್ಯಾಂಡ್ ಕೊಡ್ತಾರೆ ಕೈಗೆ. ಬ್ಯಾಂಡ್ನ ತೊಗೊಂಡು ಒಳಗಡೆ ಹೋದ್ಮೇಲೆ ನೀವು ಪರ್ ಗೇಮ್ಗೆ ಇಷ್ಟಿಷ್ಟು ಅಂತ ಇರುತ್ತೆ. ಇಲ್ಲಾಂದರೆ ನೀವು ಕಂಪ್ಲೀಟ್ ಡೇ ಪ್ಯಾಕೇಜು ತೊಗೊಬೋದು ಅಂತ ಅನಿಸುತ್ತೆ. ಅದನ್ನು ನಾವು ಚೆಕ್ ಮಾಡಿ ನೀವು ತೊಗೊಂಡು ಆಡ್ಬೋದು. ನಾವು ಲೇಟ್ ಆಗಿಬಿಟ್ಟಿರೋದ್ರಿಂದ ಎಲ್ಲ ಗೇಮು ಟ್ರೈ ಮಾಡೋಕ್ಕಾಗಲಿಲ್ಲ. ಮಕ್ಕಳನ್ನ ಆಟ ಆಡಿಸಿದ್ವಿ, ನಾವು ಅಷ್ಟೇನು ಟ್ರೈ ಮಾಡಲಿಲ್ಲ. ಹೋಗ್ತಾ ಇದ್ದಂಗೆ ನಮ್ಮ ದೊಡ್ಡವನು ಇದು ಗನ್ ಶೂಟ್ ಏನೋ ಗೇಮ್ನ ಟ್ರೈ ಮಾಡ್ದೆ. ಅದಾದಮೇಲೆ ಮಕ್ಕಳು ಬೈಕ್ ರೈಡ್ದೇನೋ ಒಂದು ಗೇಮ್ ಆಡ್ತೀನಿ ಅಂತಂದರು. ಆ ಕಡೆ ದೊಡ್ಡವನು ಈ ಕಡೆ ಚಿಕ್ಕವನು. ಅವನು ಗೋಪಾಲನ ಆರ್ಕೇಡಲ್ಲಿ ಆಡ್ತಾ ಇರ್ತಾನೆ ದೊಡ್ಡವನು. ಚಿಕ್ಕವನು ನನ್ನ ಮಗ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅದಕ್ಕೆ ಹಸ್ಬೆಂಡೇ ಆಡಿಸ್ತಾ ಇದ್ದಾರೆ. ಇದೆಲ್ಲ 299 199 ಆ ಥರ ಇರುತ್ತೆ. ಇದೆಲ್ಲ ನೀವು ನಾರ್ಮಲ್ ಮಾಲ್ಗಳಲ್ಲೂ ಇರುತ್ತೆ, ಟ್ರೈ ಮಾಡ್ಬೋದು. ಇದಕ್ಕಂತ ನೀವು ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು, ಅಲ್ಲಿ ಯುನೀಕ್ ಗೇಮ್ಸ್ಗಳಿದ್ದಾವೆ. ಇದೆಲ್ಲ ಯೂಶ್ವಲಿ ನಾವೆಲ್ಲ ಟ್ರೈ ಮಾಡೇ ಇರ್ತೀವಿ. ಇದೆಲ್ಲ ಸಾಕು, ಕೆಳಗಡೆ ಹೋಗೋಣ ಅಂತ ಹೋಗಿ. ಬಟ್ ಮಕ್ಕಳಿಗೆ ಇದನ್ನು ನೋಡಿಬಿಟ್ರಲ್ಲ, ಕೆಳಗಡೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಕರ್ಕೊಂಡು ಹೋಗೋದು ಸಾಕಾಗೋಯಿತು. ಕೆಳಗಡೆನೂ ನಿಮಗೆ ಎಲ್ಲ ಥರ ಆ್ಯಕ್ಟಿವಿಟೀಸು ಇದೆ, ದೊಡ್ಡವರಿಂದ ಚಿಕ್ಕವ್ರವರೆಗೂ ಆಡೋ ಅಂಥದ್ದು. ಲೇಸರ್ ಟ್ಯಾಗು, ಬೌಲಿಂಗು, ಟ್ರಾಂಪೋಲಿನ್ನು, ವಾಲ್ ಕ್ಲೈಂಬಿಂಗು, ರೋಲ್ ರೈಡರು, ಸಾಫ್ಟ್ ಪ್ಲೇ ಮತ್ತು ವರ್ಚುವಲ್ ಡಾರ್ಟ್ಸು ಎಲ್ಲ ಥರ ಗೇಮು ಇದೆ. ಆಮೇಲೆ ಫುಡ್ಡೂ ಇದೆ. ಇದಕ್ಕೆ ನೀವು ಒಂದು ಕಂಪ್ಲೀಟ್ ಡೇ ಕೊಡಬೇಕು ಅಂತ ಅನಿಸುತ್ತೆ. ಇವನು ದೊಡ್ಡವನು ಬಂದುಬಿಟ್ಟು ವಾಲ್ ಕ್ಲೈಂಬಿಂಗ್ನ ಟ್ರೈ ಮಾಡ್ದ. ಇದಕ್ಕೆ 699 ಅನಿಸುತ್ತೆ. ಇದೊಂದು ಕ್ಲೈಮ್ ಮಾಡ್ಬೋದು. ಇಲ್ಲೇ ನಿಮಗೆ 3 ಆ್ಯಕ್ಟಿವಿಟೀಸ್ ಇರುತ್ತೆ. ಇಷ್ಟು ಅಂತ ಟೈಮ್ ಲಿಮಿಟ್ ಇರುತ್ತೆ. ಕೆಲವೊಂದು ಗೇಮ್ಸ್ಗೆ ನಿಮಗೆ ವಾಚ್ನ ಕೊಡ್ತಾರೆ ಮಕ್ಕಳಿಗೆ ಕಟ್ಟೋಕ್ಕೆ. ಚೆಕ್-ಇನ್ ಚೆಕ್ಔಟ್ ಥರ. ಚೆಕ್-ಇನ್ ಆದಾಗ ಬ್ಲೂ ಕಲರ್ ಇರುತ್ತೆ, ಅದು ಟೈಮ್ ಆದಾಗ ಆಟೋಮೆಟಿಕ್ಕಾಗಿ ಅದು ರೆಡ್ ಕಲರ್ ಆಗುತ್ತೆ ವಾಚು. ಆವಾಗ ಟೈಮ್ ಮುಗ್ದಿದೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ, ನನಗೆ ಯಾಕೋ ಒಂಥರ ಮೂಡೇ ಇಲ್ಲ, ನಿದ್ದೆ ಬರೋ ಥರ ಆಗ್ತಾಯಿತ್ತು. ಟೈಮ್ ಬಂದು ಆಲ್ಮೋಸ್ಟ್ 6-6:30 ಆಗೋಯಿತು. ನಾವು ಬೇರೆ ಮತ್ತೆ ವಾಪಸ್ ಅಮ್ಮ ಮನೆಗೆ ಬಂದು ಮತ್ತೆ ಮನೆಗೆ ಬರಬೇಕು. ಬೆಳಿಗ್ಗೆ ಮಗನಿಗೆ ಸ್ಕೂಲು ಆಫೀಸ್ ಇರುತ್ತೆ, ಬೇಗ ಎದ್ದೊಳ್ಬೇಕು. ನನಗೆ ಅದು ಬೇರೆ ಒಂದು ಚಿಂತೆ. ನನಗೆ ನೆಕ್ಸ್ಟ್ ಹಾಲಿಡೇ ಇದ್ದರೆ ಫ್ರೀ ಆಗಿರ್ತೀನಿ. ಸೊ ನಾನೇನು ಟ್ರೈ ಮಾಡಲಿಲ್ಲ. ಮಕ್ಕಳಿಗೆ ಅಂತ ಅಂದ್ಬಿಟ್ಟು 2 ಸಾಫ್ಟ್ ಪ್ಲೇ ಟಿಕೆಟ್ನ ತೊಗೊಂಡು, ಇದಕ್ಕೂ 699. ಮೇಲೆ ಸ್ಲೈಡ್ ಮಾಡ್ಕೊಂಡು ಬನ್ನಿ ಅಂದರೆ ಮಕ್ಕಳು ಹೋಗ್ತಾನೆ ಇರಲಿಲ್ಲ. ಈ ಕಡೆ ಇರೋದು ರ್ಯಾಂಪೋಲಿನು, ಅದನ್ನು ಟ್ರೈ ಮಾಡಬೇಕಿತ್ತು. ಬಟ್ ಆಗಲೇ ನಾವು ಎಲ್ಲಾನು ಟ್ರೈ ಮಾಡಲಿಲ್ಲ. ಎಲ್ಲಾನು ಟ್ರೈ ಮಾಡಬೇಕು ಅಂದರೆ ಕಂಪ್ಲೀಟ್ ಹೋಲ್ ಡೇ ಬೇಕು. ನಾವಿಲ್ಲ ಆಟ ಆಡ್ತಾ ಇದ್ವಿ. ಹಸ್ಬೆಂಡು ಮತ್ತು ಭಾವ ಹೋಗ್ಬಿಟ್ಟು ಅಲ್ಲಿ ವರ್ಚುವಲ್ ಡಾರ್ಟ್ಸ್ ಏನೋ ಆಡ್ಕೊ ಬಂದ್ವಿ ಅಂತ ಹೇಳಿದ್ರು. ನಾನಿಲ್ಲಿ ದೊಡ್ಡವನ ಆಡ್ತಾ ಇರೋದನ್ನೇ ನೋಡ್ತಾ ಇದ್ದೆ. ಅದನ್ನು ನನ್ನ ತಂಗಿ ವಿಡಿಯೋ ಮಾಡ್ತಾ ಇದ್ದಾಳೆ. ಈ ಗೇಮ್ನಂತೂ ಒಂದು 5-6 ಸತಿ ಟ್ರೈ ಮಾಡಿದ್ದೀವಿ. ನಮ್ಮ ದೊಡ್ಡವನು ಟ್ರೈ ಮಾಡಿದ್ದು. ನಮ್ಮ ದೊಡ್ಡವನಂತೂ ಆ ಡಾಲ್ ಬರೋಗಂಟ ಬಿಡ್ತಾನೆ ಇರಲಿಲ್ಲ. ಒಂದು 6 ಟೈಮ್ಸ್ ಟ್ರೈ ಮಾಡಿದ್ದಾನೆ. ನಮಗೆ 3 ಡಾಲ್ಸ್ ಬಂತು. ಒಂದು ಮಿಕ್ಕಿ ಮೌಸು, ಇನ್ನೊಂದು ಪೆಪ್ಪಾ ಪಿಗ್ಗು, ಮತ್ತು ನನ್ನ ಮಗನಿಗೆ ಹಾರ್ಸ್ ಏನೋ ಬಂತು. ಇಲ್ಲಿ ಕ್ಯಾಂಡೀಸ್ ಇದ್ದಿದ್ದು ನೋಡ್ಬಿಟ್ಟು ಮಕ್ಕಳು ಬೇಕು ಅಂತ ಅಂದರು. 100 ಗ್ರಾಮ್ಸ್ಗೇನೋ 399. ಅದರಲ್ಲಿ ಒಂದು 10-12 ಪೀಸ್ ಇತ್ತು ಅಷ್ಟೇ. ಫುಡ್ಡು, ಡ್ರಿಂಕ್ಸು ಎಲ್ಲ ಥರನೂ ಇರುತ್ತೆ. ಡೇ ಔಟಿಂಗ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಮನೇಲಿ ಅಮ್ಮ ನಾನ್ ವೆಜ್ ಮೇಲೆ ಮಾಡಿದ್ರು. ನೆಕ್ಸ್ಟ್ ಡೇ ಮಂಡೇ ಎಲ್ಲ ಖಾಲಿ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ನಾವು ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಎಲ್ಲದಕ್ಕೂ ಎಲ್ಲ ಏಜ್ ಅವರು ಅಲೋ ಇಲ್ಲ. ಕೆಲವೊಂದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಮಗ ಎಷ್ಟೇ ಮೇಲೆ ಹೋಗು ಅಂತಂದ್ರು ಹೋಗಲಿಲ್ಲ. ನಾನೇ ಅವನ್ನ ಕರ್ಕೊಂಡು ಹೋದೆ. ಇಲ್ಲಿ ದೊಡ್ಡವರೆಲ್ಲ ಎಂಟ್ರಿ ಇರಲಿಲ್ವಂತೆ. ಬಟ್ ಮಕ್ಕಳು ಹೋಗ್ತಾನೆ ಇರಲಿಲ್ಲ. 699 ಪೇ ಮಾಡಿಬಿಟ್ಟಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಾವೇ ಕರ್ಕೊಂಡು ಹೋದ್ವಿ. ಡಾಲ್ಸ್ ಪಿಕ್ ಮಾಡೋ ಗೇಮಲ್ಲಿ ಹೆಸರೇನೋ ನಂಗೆ ಬಾಯಿಗೆ ಬರ್ತಿಲ್ಲ. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದೇ ಥರ ಮಿಕ್ಕಿ ಮೌಸು ಮತ್ತು ಇನ್ನೊಂದೇನು ಪೆಪ್ಪಾ ಪಿಗ್ ದೊಡ್ಡವನು ಇಟ್ಕೊಂಡು ಇವಾಗ ಮನೆ ಹತ್ರ ಬಂದ್ವಿ. ನಮ್ಮಮ್ಮ ಬೇಡ ಅಂದರೆ ಕೇಳ್ತಾ ಇಲ್ಲ, ಊಟ ಮಾಡ್ಕೊಂಡು ಹೋಗು ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ನೋಡ್ಬೇಕು. ಹಾಂ, ನಂಗೆ ಬಿರಿಯಾನಿ ಬೇಡ, ಅನ್ನ ಕಮ್ಮ ಸರ್ ತಿಂದಿದ್ವಿ. ವೈಟ್ ರೈಸ್ ಇಲ್ಲ ಗೈಸ್. ಅಮ್ಮ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಇದು ಈ ಥರ ಹಿಂಗೆ ಹಾಕಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬೇಡ ಅಂತ ಅಂದ್ರು ಕೇಳ್ತಾ ಇಲ್ಲ. ರೈಸ್ ಇಕ್ಕಿದ್ದಾರೆ. ರೈಸ್, ಸಾಂಬಾರು, ಬಿರಿಯಾನಿ ಎಲ್ಲ ಬೇಡಪ್ಪ, ಸಾಕು ಮತ್ತೆ ಬಿಡು. ಇನ್ನೂ ಲೇಟಾ, ನಾವು ಹೋಗ್ತೀವಿ. ಸೊ ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಅಕ್ಕನೂ ಹೋಗ್ತಾ ಇದ್ದಾಳೆ. ಮಕ್ಕಳು ತುಂಬ ಗಲಾಟೆ. ಮಕ್ಕಳನ್ನ ಹಿಡ್ಕೊಂಡು ಹೊರಗಡೆ ಹೋಗೋದು ಕಷ್ಟ. ಲಾಂಗ್ ವೀಕೆಂಡ್ ಪ್ಲ್ಯಾನ್ ಮಾಡೋಣ ಅನ್ಕೊತಾ ಇದ್ದೀವಿ. ಯಾವ್ದಾದ್ರು ಬೀಚ್ ಸೈಡ್ ಹೋಗೋಣ ಅಂತ ಕ್ರಿಸ್ಮಸ್ ಹಾಲಿಡೇಸ್ಗೆ. ನೋಡ್ಬೇಕು. ಬೇಡ, ಬಿರಿಯಾನಿ ತಂದರೆ ಸಾಕು ಬಿಡು. ಮತ್ತು ವೈಟ್ ರೈಸು ಇಕ್ಬಾರ್ದಾಗಿತ್ತು. ಅಪ್ಪ ಎಲ್ಲೇ ಇದ್ದಾರೆ ಮಂಜು? ಸೊ ನೋಡ್ಬೇಕು ಏನಾಗುತ್ತೆ ಅಂತ. ನಮ್ಮ ಮಂಜು ಅಂದರೆ ನನ್ನ ಬ್ರದರ್ ಇನ್ ಲಾ ಬೇರೆ ಬಿರಿಯಾನಿ ತೊಗೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಹೇಗಿತ್ತಪ್ಪ ಹೋಗಿದ್ದು? ಇವತ್ತು ಚೆನ್ನಾಗಿತ್ತ? ಇಷ್ಟ ಆಯ್ತಪ್ಪ? ಹಾಂ, ನಮ್ಮ ಅಪ್ಪಂಗೂ ಇಷ್ಟ ಆಯ್ತಂತೆ. ನೆಕ್ಸ್ಟು ಬೀಚಿಗೆ ಹೋಗ್ಬೇಕು. ಬೀಚ್ ಸೈಡ್ ಅಲ್ವಪ್ಪ? ಬೀಚ್ ಕಡೆ ಹೋಗೋಣ.
ಮೋಸ್ಟ್ ನಾಟಿಯೆಸ್ಟ್ ಗರ್ಲ್ ಅಂತ ಅಂದರೆ ನಮ್ಮ ಚಿನ್ನಿಗೆ ಚೆನ್ನಾಗಿ ಗುದ್ಗಂಡ ಕುಟ್ಬೇಕು. ಇವನಿಗೆ ಅಪ್ಪಿ ಅವ್ನು ನಾವು ಚಾಕ್ಲೇಟ್ ಎಲ್ಲ ರೂಢಿ ಮಾಡಿ ಅವ್ನಿಗೆ ಇದಾಗುತ್ತೆ ಕಾಣೆ. ಬಕೆಟ್ ಮಟನ್ ಬಿರಿಯಾನಿ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.